ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮಲ್ನಾಡ್ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಿ? ನಾವು ತುಂಬಾ ಚೆನ್ನಾಗಿದ್ದೀವಿ. ಇವತ್ತು ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಫುಲ್ ಡೇ ವ್ಲಾಗನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ. ಸೊ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ನಾನು ನನ್ನ ಎಲ್ಲ ವ್ಲಾಗ್ಗಳನ್ನು ನನ್ನ ಗಿಡಗಳಿಂದನೇ ಸ್ಟಾರ್ಟ್ ಮಾಡೋದು ನಂಗೆ ತುಂಬಾ ಇಷ್ಟ ಆಗುತ್ತೆ. ಅದಕ್ಕೆ ತೋರಿಸ್ತಾ ಇದ್ದೀನಿ. ಅಂತರ್ಗಂಗೆ ಗಿಡಗಳನ್ನು ಹೊಸ ಬೇರೆ ಒಂದು ಮಡಿಕೆಗೆ ಹಾಕಿಟ್ಟಿದ್ದೀನಿ. ಚೆನ್ನಾಗಿ ಕಾಣಿಸ್ತಾ ಇತ್ತು ಅದಕ್ಕೆ. ಇವಾಗಂತೂ ಚಳಿಗಾಲ ಆಗಿರೋದ್ರಿಂದ ತುಂಬಾ ಚಳಿ ಇರುತ್ತೆ ಬೆಳಗ್ಗೆನೇ. ಅದಕ್ಕೆ ಎದ್ದೇಳೋದು ಸ್ವಲ್ಪ ಲೇಟ್ ಆಗಿತ್ತು ಇವತ್ತು. ಹಾಗೆ ಹೂಗಳೆಲ್ಲ ಅರಳುವಂಥ ಟೈಮ್ ಅಲ್ವಾ ಇವಾಗ. ಎಲ್ಲ ಕಡೆಯೂ ಅಷ್ಟೇ ತುಂಬಾ ಹೂ ಬಿಟ್ಟಿರುತ್ತೆ. ಇನ್ನು ಸ್ವಲ್ಪ ಇವತ್ತು ಹೋಮ್ ರೆಮಿಡೀಸು, ಸ್ಕಿನ್ ಕೇರು, ಹೇರ್ ಕೇರು ಅದೆಲ್ಲವನ್ನು ತೋರಿಸಿದ್ದೀನಿ ನನ್ನ ವ್ಲಾಗಲ್ಲಿ. ಸೊ ಮಿಸ್ ಮಾಡಿದೆ ನೋಡಿ, ಆಯಿತಾ. ಹಾಗೆ ನೋಡಿ ದಾಸವಾಳ ಈಗ ಕಂಟಿನ್ಯೂಸ್ ಬಿಡ್ತಾ ಇದೆ. ಇದು ಮೋಸ್ಟ್ಲಿ 7-8ನೇದು ಹೂವು. ತುಂಬಾ ಚೆನ್ನಾಗಿದೆ. ಇನ್ನೂ ಮಕ್ಕಳೆಲ್ಲ ಅವ್ರವ್ರ ಪಾಡಿಗೆ ಅವ್ರು ಇದ್ದಾರೆ. ಇವತ್ತು ಸಂಡೇ ಆಗಿರೋದ್ರಿಂದ ನನ್ನ ಮಗ ಆಟ ಆಡೋಕ್ಕೆ ಹೋಗಿದ್ದಾನೆ. ಇನ್ನು ಚಿಕ್ಕವನು ಟಿ ವಿಲಿ ಬರೋವಂಥ ಸಾಂಗಿಗೆಲ್ಲ ಡ್ಯಾನ್ಸ್ ಮಾಡ್ಕೊಂಡಿದ್ದಾನೆ. ಇವತ್ತಿನ ಬೆಳಗ್ಗೆ ತಿಂಡಿಗೆ ನಾನು ಫ್ರೈಡ್ ರೈಸ್ ಮಾಡ್ಕೊಂಡಿದ್ದೀನಿ. ನನ್ನ ಮಗನ ಆರ್ಡ್ರಿದ್ದು. ಅವನಿಗೆ ಫ್ರೈಡ್ ರೈಸು, ಎಗ್ ರೈಸು ಹೀಗಿದೆಲ್ಲ ತುಂಬಾ ಇಷ್ಟ ಆಗುತ್ತೆ. ಬೆಳಗ್ಗೆನೇ ಹೇಳ್ದ ನನಗೆ ಫ್ರೈಡ್ ರೈಸ್ ಬೇಕಂತ. ಬಟ್ ಲೇಟ್ ಆಗಿತ್ತು ತಿಂಡಿ ಮಾಡೋದು. ಓಕೆ ಅಂತ ಅದನ್ನೇ ಮಾಡಿಕೊಟ್ಟೆ. ನಾನು ತಿಂಡಿ ಎಲ್ಲ ಮಾಡಿ ಬಡಿಸಿ ಎಲ್ಲ ತಿನ್ನಿಸಿ ಆದಮೇಲೆ ಇವತ್ತು ನನ್ನ ಹೇರ್ ಕೇರ್ನ ಮಾಡ್ಕೊಳ್ಳೋಣ. ಸ್ವಲ್ಪ ತುಂಬ ಟೈಮ್ ಆಗೋಗಿದೆ ಅಂತ ಹೇಳಿ 1-2 ಕಡ್ಡಿ ಕರಿಬೇವಿನ ಎಲೆ ತೊಗೊಂಡು ಬಂದು ಹಾಕ್ಕೋತಾ ಇದ್ದೀನಿ ಒಂದು ಮಿಕ್ಸಿ ಜಾರಿಗೆ. 2 ಹಾಕ್ಕೊಂಡಿದ್ದೀನಿ ರೀ. ಅವರವರ ಹೇರ್ಗೆ ಎಷ್ಟು ಕ್ವಾಂಟಿಟಿ ಬೇಕು ಅಂತ ನೋಡಿ ಹಾಕ್ಕೊಳ್ಬೋದು. ನಾನಿಲ್ಲಿ ಒಂದು 8-10 ದಾಸವಾಳದ ಎಲೆ ತೊಗೋತಾ ಇದ್ದೀನಿ. ಯಾವುದೇ ದಾಸವಾಳದ ಕಲರಿನ ಎಲೆ ಆದರೂ ನಡೆಯುತ್ತೆ, ಕೆಂಪು ಅಥವಾ ಬಿಳಿ ಆದ್ರೂ. ಒಂದು 4-5 ದಾಸವಾಳದ ಹೂವು ತೊಗೊಂಡೆ. ಇನ್ನು ರಾತ್ರಿ ನೆನೆಸಿಟ್ಟಿರೋ 1 ಸ್ಪೂನಷ್ಟು ಮೆಂತ್ಯ, ಇದನ್ನು ಕೂಡ ಇದಕ್ಕೆ ನಾನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದು ತುಂಬ ತಂಪು. ಇದನ್ನೆಲ್ಲ ನಾವು ಹಾಕ್ಕೊಳ್ಳೋದ್ರಿಂದ ನಮ್ಮ ಕೂದಲಿಗೆ ಒಳ್ಳೆ ಪೋಷಣೆ ಸಿಗುತ್ತೆ. ಯಾಕಂದರೆ ಇದೆಲ್ಲವೂ ತಂಪಲ್ವಾ. ಅದಕ್ಕೆ ಒಂದು 2 ಸ್ಪೂನಷ್ಟು ನಾನು ಮೊಸರು ಹಾಕ್ಕೋತಾ ಇದ್ದೀನಿ ದೊಡ್ಡ ಸ್ಪೂನಲ್ಲಿ. ತುಂಬಾ ಚೆನ್ನಾಗಾಗತ್ತೆ ಈ ಪ್ಯಾಕು. ಈ ಪ್ಯಾಕ್ ಹಾಕ್ಕೊಳ್ಳೋದ್ರಿಂದ ತುಂಬ ಕೂಲ್ ಅನಿಸುತ್ತೆ. ಒಂಥರ ಥಂಡ ಕೂಲ್ ಅಂತ, ಅಂದರೆ ಒಂಥರ ಕೂಲಾಗಿ ಫೀಲ್ ಮಾಡ್ತೀವಿ ನಾವು. ತಲೆ ಕೂದಲಿಗೆ ಆಮೇಲೆ ನಮ್ಮ ಕಣ್ಣಿಗೆ ಎಲ್ಲದಕ್ಕೂ ತುಂಬಾ ಒಳ್ಳೆಯದು. ಇದು ಮಾತ್ರ ನಾನು ಹಾಕ್ಕೊಳ್ಳೋದೆ ತುಂಬ ಟೈಮ್ ಆಗೋಗಿತ್ತು. ಪಾಪು ಚಿಕ್ಕವನಿದ್ದ, ಶೀತ ಆಗಿಬಿಡತ್ತೆ ಮಗುಗೂ ಕೂಡ ಫೀಡ್ ಮಾಡೋವಾಗ ಅಂತೆಲ್ಲ ಹೇಳ್ತಿದ್ರು ಮನೇಲಿ. ಅದಕ್ಕೆ ನಾನು ಹಾಕ್ಕೊಂಡಿರಲಿಲ್ಲ. ಬಟ್ ನಾರ್ಮಲಿ ಎಲ್ಲರೂ ಯೂಸ್ ಮಾಡ್ಬೋದು. ಬಟ್ ರೈನಿ ಡೇಸಲ್ಲೆಲ್ಲ ಯೂಸ್ ಮಾಡಿದ್ರೆ ಶೀತ ಅಂತೂ ಕನ್ಫರ್ಮ್. ಇನ್ನು ಫೇಸ್ ಪ್ಯಾಕಿಗೆ ನಾನು ಕಡಲೆ ಹಿಟ್ಟು ಮತ್ತು ಅರಿಶಿನ ಪುಡಿನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನು 1 ಸ್ಪೂನಷ್ಟು ತೊಗೊಂಡಿದ್ದೀನಿ. ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಅದನ್ನು. ಅದಕ್ಕೆ ಒಂದು ಸ್ವಲ್ಪ ಹಾಲು ಹಾಕ್ಕೋತಾ ಇದ್ದೀನಿ ಅಷ್ಟೇ. ಇದು ಅಷ್ಟೇ. ಈ ಅರಿಶಿನ ಎಲ್ಲ ಕೆಲವರಿಗೆ ಆಗೋದಿಲ್ಲ, ಕೆಲವ್ರ ಸ್ಕಿನ್ನಿಗೆ ಅಲರ್ಜಿ ಆ ಥರದ್ದೆಲ್ಲ ಆಗುವಂಥ ಚಾನ್ಸಸ್ ಇರುತ್ತೆ. ನಾನು ಮನೇಲೇ ಯೂಸ್ ಮಾಡುವಂಥ ಅರಿಶಿನ ಇದು, ಮನೇಲೇ ಬೆಳೆದಿದ್ದು. ಬಟ್ ಒಂದು ಸಲ ಪ್ಯಾಚ್ ಟೆಸ್ಟ್ ಮಾಡಿ ನೋಡಿಬಿಟ್ಟು ಯೂಸ್ ಮಾಡಿ, ಆಯಿತಾ. ಮತ್ತು ಕಡಲೆ ಹಿಟ್ಟು ಅಷ್ಟೇ. ಕಡಲೆ ಹಿಟ್ಟು ಕೆಲವ್ರಿಗೆ ಅವ್ರ ಸ್ಕಿನ್ನನ್ನು ತುಂಬಾ ಡ್ರೈ ಮಾಡಿಬಿಡುತ್ತೆ. ಬಟ್ ನನಗೆ ಹಂಗೇನು ಅನಿಸೋದಿಲ್ಲ. ಬಟ್ ತುಂಬ ಅಪರೂಪಕ್ಕೆಲ್ಲ ಯೂಸ್ ಮಾಡೋದ್ರಿಂದ ಏನೂ ಸಮಸ್ಯೆ ಆಗೋದಿಲ್ಲ ಅಂತ ನಾನು ಅನ್ಕೋತೀನಿ. ಸೊ ಇದು ನನ್ನ ಒಂದು ಸ್ಕಿನ್ ಕೇರ್ ಮತ್ತು ಹೇರ್ ಕೇರ್ ಇವತ್ತಿನ ಮಟ್ಟಿಗೆ. ಇದನ್ನೆಲ್ಲ ಅಪ್ಲೈ ಮಾಡ್ಕೊಳ್ಬೇಕಾದ್ರೆ ಸ್ವಲ್ಪ ಹಳೆ ಒಂದು ನೈಟಿನೋ ಅಥವಾ ಒಂದು ಟೀ ಶರ್ಟು ಆ ಥರದ್ದೆಲ್ಲ ಹಾಕ್ಕೊಂಡಿದ್ರೆ ಒಳ್ಳೆಯದು. ನಾನು ಅದಕ್ಕೆ ಒಂದು ಹಳೆ ನೈಟಿ ಯೂಸ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಹಾಳಾಗತ್ತೆ ಇದೆಲ್ಲ ತಾಗಿ ಅಂತ ಹೇಳಿ ಅಷ್ಟೇ. ಇನ್ನು ಅರಿಶಿನ ಎಲ್ಲ ತಾಗಿಬಿಟ್ರೆ ಅಂತೂ ಆ ಕಲೆ ಹೋಗೋದೇ ಇಲ್ಲ. ಎಷ್ಟು ನಾವು ಯೂಸ್ ಮಾಡಿದ್ರು ವಾಶ್ ಮಾಡಿದ್ರು ಕೂಡ ಹೋಗಲ್ಲ. ಅದಕ್ಕೆ ನಾನು ಒಂದು ಹಳೆ ಬಟ್ಟೆನ ಯೂಸ್ ಮಾಡ್ತಾಯಿದ್ದೀನಿ ಅಷ್ಟೇ. ಇನ್ನು ಇದನ್ನು ನಾನು ದಾಸವಾಳದ ಏನು ಪ್ಯಾಕ್ ಮಾಡಿದ್ದೆ ಅಲ್ಲ, ಅದನ್ನು ಹಚ್ಚಬೇಕಾದ್ರೆ ಫುಲ್ ಪಾರ್ಟೇಷನ್ ಮಾಡಿಬಿಟ್ಟು ರೂಟ್ಸ್ಗೆ ಜಾಸ್ತಿ ನಾವು ಇಂಪಾರ್ಟೆನ್ಸ್ ಕೊಟ್ಟು ಹಚ್ಕೊಳ್ಬೇಕು. ಇವಾಗ ಹೇರ್ ಪ್ಯಾಕ್ ರೆಡಿ ಆಯಿತು. ಇನ್ನು ಫೇಸ್ಗೆ ಇದನ್ನು ನೀಟಾಗಿ ಫುಲ್ಲು ಫೇಸು ಮತ್ತು ನೆಕ್ಕು ಎಲ್ಲದಕ್ಕೂ ಕೂಡ ಹಚ್ಕೊಳ್ಬೇಕು. ಮಸಾಜೆಲ್ಲ ಏನು ಮಾಡೋದು ಬೇಡ ಅನ್ಕೋತೀನಿ. ನೀಟಾಗಿ ಅದನ್ನು ಪ್ಯಾಕ್ ಮಾಡಿಕೊಂಡ್ರೆ ಸಾಕಾಗತ್ತೆ. ಇದು ಒಂದು 30 ಮಿನಿಟ್ಸ್ ಅಷ್ಟು ಹೊತ್ತು ಇದ್ದರೆ ಸಾಕಾಗುತ್ತೆ. ಇನ್ನು ಸ್ನಾನ ಎಲ್ಲ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸಿ ಬಂದಿದ್ದಾಯಿತು. ಒಂದು ಸ್ವಲ್ಪ ಕೂಲ್ ಅಂತ, ರಿಫ್ರೆಶ್ಮೆಂಟ್ ಅಂತ ಅನಿಸುತ್ತೆ ಈ ಥರದ್ದೆಲ್ಲ ಪ್ಯಾಕ್ ಎಲ್ಲ ಹಾಕ್ಕೊಂಡಾಗ. ಈ ಮನೆ ಕೆಲಸಗಳಲ್ಲಿ ಮಕ್ಕಳು ನೋಡ್ಕೊಳ್ಳೋದ್ರಲ್ಲಿ ನಮಗೆ ಅಂತೇಳಿ ಟೈಮ್ ಕೊಡೋಕ್ಕೆ ಆಗೋದಿಲ್ಲ. ಇನ್ನು ಬಟ್ಟೆ ಸ್ಟಿಚಿಂಗ್ ಮಾಡೋದೆಲ್ಲ ಇದೆ. ಬಟ್ ನಾನು ಏನು ಮಾಡ್ತಾನೇ ಇಲ್ಲ ಇತ್ತೀಚೆಗೆ. ಮನೆ ಕೆಲಸನೇ ಆಗ್ತಾಯಿದೆ. ಸ್ವಲ್ಪ ರೆಸ್ಟ್ ಮಾಡೋದ್ರೊಳಗೆ ಫುಲ್ ಡೇನೇ ಕಳೆದು ಹೋಗ್ತಾ ಇದೆ. ಇನ್ನು ನಾನು ತಲೆ ಕೂದಲನ್ನೆಲ್ಲ ಸ್ವಲ್ಪ ಅಷ್ಟೇ ಈ ಥರ ಒಣಸ್ಕೊಂಬಿಟ್ಟು ಇದು ಮಾಡ್ಕೋತೀನಿ. ಬಿಸಿಲಲ್ಲಿ ಅದೆಲ್ಲ ಒಣಸ್ಕೊಳ್ಳೋಕ್ಕೆಲ್ಲ ಹೋಗೋದಿಲ್ಲ. ಹೇರ್ ಡ್ರೈ ಕೂಡ ಯೂಸ್ ಮಾಡಲ್ಲ ನಾನು. ಇನ್ನು ಮಧ್ಯಾಹ್ನಕ್ಕೆಲ್ಲ ಅಡುಗೆ ಮಾಡ್ಕೊಳ್ಬೇಕು. ಬೆಳಗ್ಗೆ ತಿಂಡಿ ಆಗಿ ಕೆಲಸ ಎಲ್ಲ ಆಗಿದ್ದಷ್ಟೇ. ಇನ್ನೂ ಅಡುಗೆ ಸ್ಟಾರ್ಟ್ ಮಾಡ್ಕೊಂಡಿಲ್ಲ. ಸಂಡೇ ಒಂಥರ ಲೇಸಿ ಡೇ ಆಗಿದ್ರೂ ಕೂಡ ಎಲ್ಲ ಕೆಲಸ ಮಾಡೋ ಅಂಥದ್ದು ಮಾಡಲೇಬೇಕಾಗತ್ತೆ. ಸ್ವಲ್ಪ ಟೈಮ್ ಡಿಲೇ ಆಗುತ್ತೆ ಅಷ್ಟೇ. ಯಾಕೆಂದರೆ ಮಕ್ಳಿಗೆ ರಜೆ ಇರುತ್ತೆ, ಬೇಗ ನಾವು ಅದನ್ನ ಕಳಿಸ್ಬೇಕು ಅವ್ರನ್ನ ಸ್ಕೂಲ್ಗೆ ಅಂತೇನಿರೋದಿಲ್ಲ. ಅದೊಂದು ಬಿಟ್ಟರೆ ಬೇರೇನಿಲ್ಲ. ಇದು ನಮ್ಮ ಮನೇಲಿ ಬಿಟ್ಟಿರೋ ಹೂವು, ಆಯಿತಾ. ಫಸ್ಟ್ ಟೈಮ್ ಕಟ್ಟಿ ಮುಡ್ಕೋತಿದ್ದೀನಿ.
ನಮ್ಮನೆ ಹೂ ಮುಡ್ಕೊಳ್ಳೋದು ನಮಗೂ ಒಂಥರ ಖುಷಿ. ಇನ್ನು ಅಡುಗೆ ಮಾಡ್ಕೊಳ್ಬೇಕು. ಅಡುಗೆಗೆ ಇವತ್ತು ಚಿಕನ್ ಮಾಡ್ಕೊತಾ ಇದ್ದೀನಿ. ಸಂಡೇ ಅಂತ ಏನಲ್ಲ, ನಮ್ಮ ಮನೇಲಿ ನಾನ್ ವೆಜ್ ಯಾವಾಗಲೂ ತಿಂತಾ ಇರ್ತೀವಿ. ಆ ವಾರ ಈ ವಾರ ಅಂತ ಏನೂ ಇರೋದಿಲ್ಲ. ಬಟ್ ಸಂಡೇ ಅಂತೂ ಕಂಪಲ್ಸರಿ ಇದ್ದೇ ಇರುತ್ತೆ ಅಷ್ಟೇ. ವೀಕ್ಲಿ ಒಂದು 6 days ನಾವು ನಾನ್ ವೆಜ್ ಜಾಸ್ತಿ ತಿನ್ನೋದು. ನಿಮ್ಗೆ ಆಲ್ರೆಡಿ ನನ್ನ ಫಾಲೋ ಮಾಡ್ತೀವ್ರಿಗೆ ಗೊತ್ತಾಗಿರುತ್ತೆ. ನಾನ್ ವೆಜ್ ಅಂದ್ರೆ ಚಿಕನ್ ಎಲ್ಲ ಕಡಿಮೆ, ನಾವು ತಿನ್ನೋದು ಜಾಸ್ತಿ ಫಿಶ್ ಅಂತೂ ನಮಗೆ ತುಂಬಾನೇ ಇಷ್ಟ ಆಗುತ್ತೆ. ಚಿಕನ್ ಮಟನ್ ಇದೆಲ್ಲ ತುಂಬಾನೇ ಕಡಿಮೆ. ವಾರದಲ್ಲಿ 1 ಅಥವಾ 2 ದಿನ ತಿಂತೀವಿ. ಅಂದ್ರೆ ಉಳಿದಿರೋ ಹೆಚ್ಚು ದಿನಗಳು ನಾವು ಫಿಶ್ ಯೂಸ್ ಮಾಡ್ತೀವಿ. ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಅಂತ ಅನ್ಕೋತೀನಿ. ಪ್ರೀವಿಯಸ್ ವಿಡಿಯೋಗಳಲ್ಲೆಲ್ಲ ನಾನು ಹೆಚ್ಚು ಫಿಶ್ ರೆಸಿಪಿನೇ ಹಾಕಿರೋದು. ನಾನು ಏನೇನು ರೆಸಿಪೀಸ್ ಮಾಡ್ಕೋತೀನಿ ಅದನ್ನೆಲ್ಲ ನಾನು ಹಾಕ್ತಾ ಇರ್ತೀನಿ. ಇನ್ನು ನಾನು ಇದಕ್ಕೆ 1-2-3 ಈರುಳ್ಳಿ ತಗೊಂಡಿದ್ದೀನಿ, ಮತ್ತೆ ಟೊಮ್ಯಾಟೊ ಮತ್ತೆ ಶುಂಠಿ. ಇವಾಗ ನಾನಿಲ್ಲಿ ಫಸ್ಟು ರೆಡಿ ಮಾಡ್ಕೊಳ್ತಿರೋದು ಗೀ ರೈಸ್ಗೆ. ಫಸ್ಟ್ ಗೀ ರೈಸ್ ಮಾಡಿ ಎತ್ತಿಟ್ಬಿಟ್ಟು ಆಮೇಲೆ ಚಿಕನ್ ಕರಿ ಮಾಡ್ಕೊಳ್ಳೋಣ ಅಂತ ಹೇಳಿ. ಯಾಕಂದರೆ ಅದು ವಿಸಿಲ್ ಬರೋದ್ರೊಳಗೆ ನಾವು ಈ ಕಡೆ ಕರಿಗೆ ರೆಡಿ ಮಾಡ್ಕೊಂಡ್ಬಿಡ್ಬೋದು. ಇದಕ್ಕೆ ನಾನು ಟೊಮ್ಯಾಟೊ ಕಟ್ ಮಾಡ್ಕೊತಿದ್ದೀನಿ, ಹಾಗೆ 1-2 ಈರುಳ್ಳಿ ತೊಗೊಂಡಿದ್ದೀನಿ, ಸ್ವಲ್ಪ ಶುಂಠಿ. ಅದನ್ನು ನಾನು ಜಜ್ಕೋತೀನಿ, ಇಲ್ಲಿ ಪೇಸ್ಟ್ ಮಾಡ್ಕೋತಾ ಇಲ್ಲ. ಒಂದು ಕಡೆ ಒಂದು ಪಾತ್ರೆ ನೀರು ಕಾಯಿಸ್ಕೊಂಡೆ ಕುಡಿಯೋಕ್ಕೆ ಅಂಥೇಳಿ, ಮಕ್ಕಳಿಗೆಲ್ಲ ಬೇಕಲ್ಲ ಅದಕ್ಕೆ. ಇನ್ನು ಪಲಾವ್ ಎಲೆನೆಲ್ಲ ಹೋಗಿ ತೊಗೊಂಡು ಬಂದಿದ ತಕ್ಷಣ ಮನೇಲೇ ಬೆಳೆಸಿರೋದ್ರಿಂದ ಏನು ತೊಗೊಂಬರೋಕೆ ಅಷ್ಟೇನು ಕಷ್ಟ ಆಗೋಲ್ಲ. ಒಂದು ಸ್ವಲ್ಪ ಬೆಳ್ಳುಳ್ಳಿ, ಶುಂಠಿ ಮತ್ತು ಸ್ವಲ್ಪ ಗೋಡಂಬಿ ತೊಗೊಂಡಿದ್ದೀನಿ. ಇನ್ನೂ ಒಂದು ಕುಕ್ಕರ್ನ ಇಟ್ಬಿಟ್ಟು ಅದು ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ತುಪ್ಪ ಇಲ್ಲಿ ಒಂದು ದೊಡ್ಡ ಸ್ಪೂನಲ್ಲಿ 1 ಸ್ಪೂನ್ ಹಾಕೋತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಕೂಡ ಹಾಕೋತೀನಿ ನಾನು. ಬರೀ ತುಪ್ಪ ಅಷ್ಟೊಂದು ಇಷ್ಟ ಅನ್ಸಲ್ಲ, ಸ್ವಲ್ಪ ಹೆವಿ ಅನಿಸುತ್ತೆ. ಅದಾದಮೇಲೆ ಅದಕ್ಕೆ ಸ್ವಲ್ಪ ಸ್ಪೈಸೀಸ್ ಎಲ್ಲದನ್ನೂ ಹಾಕ್ಕೊಂಬಿಟ್ಟು ಒಂದು 2 ಅಥವಾ 3 ಏಲಕ್ಕಿ ಹಾಕೋತಾ ಇದ್ದೀನಿ. ಏಲಕ್ಕಿ ಕೂಡ ನಮ್ಮ ಮನೇಲೇ ಬೆಳೆದಿದ್ದಾಯ್ತಾ, ನಾನು ನಿಮ್ಗೆ ಏಲಕ್ಕಿ ಗಿಡ ತೋರಿಸ್ತೀನಿ ನೆಕ್ಸ್ಟ್ ಟೈಮು. ಇನ್ನು ಪಲಾವ್ ಎಲೆ, ಅದು ದಾಲ್ಚಿನ್ನಿ ಎಲೆ ಹಾಕ್ತಿದ್ದೀನಿ, ಮತ್ತು ಮನೇಲಿ ಬೆಳೆದಿರೋಂಥ ಪಲಾವ್ ಎಲೆ. ಇನ್ನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಂದರೆ ಜಜ್ಕೊಂಡಿರೋದು, ಅದಕ್ಕೆ ಈರುಳ್ಳಿ, ಇದನ್ನೆಲ್ಲ ಹಾಕಿ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಗೋಡಂಬಿ ಕೂಡ ಹಾಕ್ಕೊಂಡೆ, ಅದು ಸ್ಕಿಪ್ ಆಗಿ ಹೋಗಿದೆ, ನಾನು ಅಬ್ಸರ್ವ್ ಮಾಡೋಕ್ಕೆ ಹೋಗಿಲ್ಲ. ಇದೆಲ್ಲ ನೀಟಾಗಿ ಫ್ರೈ ಆದಮೇಲೆ ನಾನು ಒಂದು ಅರ್ಧ ಗಂಟೆ ನೆನೆಸಿಟ್ಕೊಂಡಿದ್ದೆ ಬುಲೈಟ್ ರೈಸನ್ನ, ಅದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಡ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಟೊಮ್ಯಾಟೊನ, ಅಂದರೆ ನಾನು 1 ಟೊಮ್ಯಾಟೊ ಅಷ್ಟೇ ಇದರಲ್ಲಿ ಕಟ್ ಮಾಡ್ಕೊಂಡಿದ್ನಲ್ಲ, ಅದರಲ್ಲಿ ಸ್ವಲ್ಪ ಮಾತ್ರ ಹಾಕೋತಾ ಇದ್ದೀನಿ ಅಷ್ಟೇ. ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ಎಷ್ಟು ನೀರು ಬೇಕೋ ಆ ನೀರನ್ನ ಹಾಕಿಬಿಟ್ಟು ಅದಕ್ಕೆ ಉಪ್ಪನ್ನ ಹಾಕಿ ವಿಸಿಲ್ ಬರ್ಸ್ಕೊಂಡ್ರೆ ಗೀ ರೈಸ್ ರೆಡಿ. ಇಷ್ಟೇ, ಇದೇನು ದೊಡ್ಡ ಬ್ರಹ್ಮವಿದ್ಯೆ ಅಲ್ಲ, ಯಾರು ಬೇಕಾದರೂ ಮಾಡ್ಕೊಳ್ಬೋದು. ಬಟ್ ಸ್ವಲ್ಪ ಹದವಾಗಿ ನೀರು ಹಾಕ್ಕೊಳ್ಬೇಕು ಅಷ್ಟೇ. ಇದು ಚೆನ್ನಾಗಿ ಕುದಿಬೇಕಾದ್ರೆ ನಾವು ಲಿಪ್ ಕ್ಲೋಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಉದುರಾಗಿ ಬರುತ್ತೆ ಅಷ್ಟೇ. ಇನ್ನೇನು ಲಾಸ್ಟಲ್ಲಿ ಬೇಕು ಅಂದರೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಬೋದು, ಬಟ್ ನಾನು ಹಾಕೊಳ್ಳಲ್ಲ. ಚಿಕನ್ ಕರಿ ರೆಡಿ ಮಾಡ್ಕೊತಾ ಇದ್ದೀನಿ. ಇದಕ್ಕೂ ಅಷ್ಟೇ ಎಲ್ಲ ಆಲ್ರೆಡಿ ಕಟ್ ಮಾಡ್ಕೊಂಡಿದ್ದೆಲ್ಲ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಚಿಕನ್ ಕರಿನ ರೆಡಿ ಮಾಡ್ಕೊತಾ ಇದ್ದೀನಿ. ಅಲ್ಲಿ ಒಂದು ಪಾತ್ರೆ ಇಟ್ಟಿದ್ದೀನಿ, ಅದು ಬಿಸಿಯಾಗಿದೆ. ಬಿಸಿಯಾಗಿದ ತಕ್ಷಣ ಅದಕ್ಕೆ ಸ್ವಲ್ಪ ಬ್ಯಾಡಗಿ ಮೆಣಸು ಹಾಕ್ಕೋತಾ ಇದ್ದೀನಿ. ಅದಾದಮೇಲೆ 1-4 ಕಡಿಮೆಣಸು, ಇವೆರಡನ್ನು ಫಸ್ಟು ಹುರಿದು ಅದನ್ನು ಎತ್ತಿಟ್ಕೊಂಡ್ಬಿಡ್ಬೇಕು. ಅದಾದಮೇಲೆ ಅದಕ್ಕೆ ಸ್ವಲ್ಪ ಧನಿಯಾ ಕಾಳು ಮೆಣಸು, ಸ್ಪೈಸೀಸ್ ಇದನ್ನೆಲ್ಲದನ್ನು ಹಾಕಿ ಹುರಿದು ಅದನ್ನು ಎತ್ತಿಟ್ಕೊಬೇಕು. ನಾನು ಶುಂಠಿ ಬೆಳ್ಳುಳ್ಳಿನ ಇಲ್ಲಿ ನಾನು ಹುರ್ಕೋತಾ ಇಲ್ಲ, ಅದನ್ನು ಡೈರೆಕ್ಟಾಗಿ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ಇದನ್ನೆಲ್ಲ ಹುರ್ಕೊಳ್ಳೋದ್ರಿಂದ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಎಸ್ಪೆಷಲಿ ಧನಿಯಾ 1 ಚಮಚದಷ್ಟು ಜಾಸ್ತಿನೇ ಹಾಕ್ಕೋಬೇಕು ಕ್ವಾಂಟಿಟಿ, ಅದು ಅಷ್ಟೇ. ಇನ್ನು ಈರುಳ್ಳಿ ಮತ್ತು ಟೊಮ್ಯಾಟೋನ ಸ್ವಲ್ಪ ಉಪ್ಪು ಅರಿಶಿನ ಪುಡಿ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ನಾವು ಆ್ಯಡ್ ಮಾಡ್ಕೊಬೇಕಾಗತ್ತೆ. ಇದನ್ನೆಲ್ಲ ಮಾಡೋದ್ರಿಂದ ನಮಗೆ ಟೇಸ್ಟ್ ಒಂಥರ ಡಿಫ್ರೆಂಟಾಗಿರುತ್ತೆ. ನಾವು ಮಾಮೂಲಿಯಾಗಿ ಮಾಡುವಂಥ ಚಿಕನ್ ಗ್ರೇವಿಗಿಂತ ಇದು ಸ್ವಲ್ಪ ಸ್ಪೆಷಲ್ ಅಂತಲೇ ಹೇಳ್ಬೋದು. ನನಗೆ ಇದು ಕೊತ್ತಂಬರಿ ಸೊಪ್ಪನ್ನು ಅಷ್ಟೇ ನಾನು ಹಸಿಯಾಗಿ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ತೆಂಗಿನಕಾಯಿ ಮತ್ತು ಸ್ವಲ್ಪ ಹುಣಸೆ ಹಣ್ಣು, ಇದಿಷ್ಟನ್ನು ಹಾಕ್ಕೊಂಡು ನೀಟಾಗಿ ರುಬ್ಕೊಬೇಕು. ಎಷ್ಟಾಗುತ್ತೋ ಅಷ್ಟು ಸಣ್ಣಕ್ಕೆ ರುಬ್ಕೊಬೇಕು. ನಾನಿಲ್ಲಿ ಮಡಿಕೆಯಲ್ಲಿ ಮಾಡ್ತಾಯಿದ್ದೀನಿ. ಇನ್ನು ಮಡಿಕೆ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಈರುಳ್ಳಿ, ಒಂದು ಸ್ವಲ್ಪ ಸ್ಪೈಸಸ್ ಕೂಡ ಹಾಕಿದ್ದೀನಿ. ಅದನ್ನು ಹಾಕಿ ಫ್ರೈ ಮಾಡಿದ್ಮೇಲೆ ಚಿಕನ್ ಹಾಕ್ಕೋತಾ ಇದ್ದೀನಿ. ಚಿಕನ್ ಇಲ್ಲಿ ಯಾವ ರೀತಿ ಅಂದರೆ ಪೂರ್ತಿಯಾಗಿ ಎಣ್ಣೆಲೇ ನಾವು ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಅದೆಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಅಂದರೆ ಹಾಗೆ ಮುಚ್ಚಿಟ್ಟು ಅದನ್ನು ಹಾಗೆ ಬೇಯಿಸ್ಕೊಬೇಕು. ಅದು ಪೂರ್ತಿ ನೀರು ಬಿಟ್ಕೊಂಡ್ಬಿಡುತ್ತೆ ಆಯಿತಾ. ಆ ಗ್ಯಾಪಲ್ಲಿ ನಾನಿಲ್ಲಿ ಗೀ ರೈಸ್ನ ಓಪನ್ ಮಾಡಿ ನೋಡ್ತಾ ಇದ್ದೀನಿ. ನೋಡಿ, ತುಂಬ ಚೆನ್ನಾಗಾಗಿದೆ, ಹದವಾಗಿ ಬೆಂದಿದೆ, ನೀವೇ ನೋಡ್ತಿರ್ಬೋದು. ಉದುರಾಗಿ ಬಂದಿದೆ ಅಕ್ಕಿನೂ ಕೂಡ. ತುಂಬ ಅಂದರೆ ತುಂಬ ಒಳ್ಳೆ ಸ್ಮೆಲ್ ಬರ್ತಾ ಇದೆ, ತುಂಬ ಚೆನ್ನಾಗಾಗಿದೆ. ಸೊ ಟೇಸ್ಟು ಅಷ್ಟೇ ಫೈನಲಿ ತುಂಬ ಚೆನ್ನಾಗಿತ್ತು. ಈ ಥರ ಮಾಡ್ಕೊಳ್ಬೋದು, ತುಂಬಾ ಈಸಿ ಗೀ ರೈಸ್ ಮಾಡೋದು. ಮೊದಲೆಲ್ಲ ನಮಗೆ ಈ ಗೀ ರೈಸು ಬಿರಿಯಾನಿ ಅಂದರೆ ತುಂಬ ಅಪರೂಪ ಆಗೋಗಿತ್ತು. ಇವಾಗ ಎಲ್ಲರ ಮನೇಲೂ ಮಾಡ್ತಿರ್ತೀವಿ ಅಲ್ವಾ, ಅದೇ ಥರ ಅಷ್ಟೇ. ಈಸಿ ಇರುತ್ತೆ, ಸಲ ಟ್ರೈ ಮಾಡಿ ನೋಡಿ.
ಹೀಗೆ ನಾವು ಚಿಕನನ್ನು ಆ ಥರ ಬೇಯಿಸ್ಕೊಂಡಿದ್ದಾಗಿದೆ. ಇವಾಗ ನೋಡಿ ನೀರು ಬಿಟ್ಟಿದೆ ಅದರಲ್ಲಿ. ಈಗ ಆ ಥರ ನೀರು ಯಾವಾಗ ಬಿಟ್ಕೊಂಡಿರುತ್ತೆ ಅಲ್ಲ, ಸ್ವಲ್ಪ ಬೆಂದಿದೆ ಅಂತ ಅರ್ಥ. ಇವಾಗ ನಾವು ರುಬ್ಕೊಂಡಿರೋ ಮಸಾಲೆ ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಕುದಿಸ್ಕೊಬೇಕಾಗತ್ತೆ ಉಪ್ಪನ್ನು ನೋಡಿಕೊಂಡು. ಅದೆಷ್ಟು ಚೆನ್ನಾಗಿ ಕುದಿಯುತ್ತೋ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು. ಇದು ಗೀ ರೈಸ್ಗೆ ಆಗಿರ್ಬೋದು, ಆಮೇಲೆ ರೈಸ್ಗೆ, ಮುದ್ದೆಗೆ, ಇದಕ್ಕೆಲ್ಲ ತುಂಬ ಒಳ್ಳೆ ಕಾಂಬಿನೇಷನು. ಚೆನ್ನಾಗಿ ಕುದೀತಾ ಇದೆ. ಈಗ ಮಡಿಕೆಯಲ್ಲಿ ನಾವು ಅಡುಗೆ ಮಾಡಬೇಕಾದ್ರೆ ಒಂದು 5 ನಿಮಿಷ ಮುಂಚೆನೇ ನಾವು ಗ್ಯಾಸ್ ಆಫ್ ಮಾಡಿಬಿಡ್ಬೇಕು. ಯಾಕಂದರೆ ಆ ಮಡಿಕೆ ಹಿಟ್ಟಿಗೆ ಬೇಯ್ತಾ ಇರುತ್ತೆ ಅದಕ್ಕೆ. ಇನ್ನು ನಾನು ಊಟ ಬಡಿಸ್ಕೊಡ್ತಿದ್ದೀನಿ ನನ್ನ ಮಗನಿಗೆ. ಆಲ್ರೆಡಿ ಹಸಿವಾಗ್ಬಿಟ್ಟಿದೆ ತುಂಬ. ನಿಜ ಹೇಳಬೇಕು ಅಂದರೆ ಪ್ರಾಂಪ್ಟಾಗಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು. ಚಿಕನ್ ಕರಿನೂ ಅಷ್ಟೇ, ಗೀ ರೈಸು ಅಷ್ಟೇ. ನನಗಂತೂ ತುಂಬಾ ಇಷ್ಟ ಆಯಿತು. ಇದು ಮಧ್ಯಾಹ್ನದ ಊಟ ಆಯಿತು. ಇನ್ನೂ ಸ್ವಲ್ಪ ರೆಸ್ಟ್ ಮಾಡಿ ವಾಕಿಂಗೆಲ್ಲ ಆಗೋದ್ರೊಳಗೆ ಸ್ವಲ್ಪ ಲೇಟ್ ಆಯಿತು. ಈಗ ಸಂಜೆ ಸ್ನ್ಯಾಕ್ಸ್ಗೆ ಕಾಫಿ ಮತ್ತು ರಸ್ಕು ಇದನ್ನೆಲ್ಲ ಮಾಡ್ಕೊಂಡ್ವಿ. ಸ್ವಲ್ಪ ಮೋಡ ಕವಿದ ವಾತಾವರಣವೂ ಕೂಡ ಇತ್ತು, ಅದಕ್ಕೆ ಕಾಫಿ ಮಾಡ್ಕೊಂಡಿದ್ದೀವಿ ಇವತ್ತು. ಬೆಲ್ಲದ ಕಾಫಿ ಮತ್ತು ತುಂಬ ಚೆನ್ನಾಗಿ ಅನಿಸುತ್ತೆ, ನನಗೇನೋ ಇಷ್ಟ. ನನ್ನ ಮಗ ಕಾಫಿ ಎಲ್ಲ ಕುಡಿಯೋಲ್ಲ, ಕಡಿಮೆ ಆಯಿತಾ, ಏನೋ ಕುಡಿತಿದ್ದಾನೆ ಇವತ್ತು. ಪಾಪುಗೆ ದೋಸೆ ತಿನ್ನಿಸ್ತಾ ಇದ್ದೀನಿ ಸ್ನ್ಯಾಕ್ಸ್ ಅಂತ ಹೇಳಿ. ಇನ್ನೂ ನನ್ನ ಮಗ ಆಟಾಡಕ್ಕೆ ಹೋಗಬೇಕು, ನನ್ನ ಸೈಕಲ್ ಹೊಡೆಯೋಕ್ಕೆ ಅಂತೇಳಿ ಹೊರಟ. ಅವನು ಹೋಗ್ತಿದ್ದಂಗೆ ಪಾಪು ಆಟ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅವನನ್ನು ಕರ್ಕೊಂಡು ಒಂದು ಸ್ವಲ್ಪನಾದರೂ ವಾಕ್ ಕರ್ಕೊಂಡು ಹೋಗಲೇಬೇಕು, ಇಲ್ಲ ಅಂದರೆ ಅವನನ್ನು ಹಿಡಿಯೋಕ್ಕೆ ಆಗೋದೇ ಇಲ್ಲ ನನ್ನ ಕೈಯಲ್ಲಿ. ಅಷ್ಟು ರಗಳೆ ಮಾಡ್ತಾ ಇರ್ತಾನೆ. ಇನ್ನು ಇದು ನನ್ನ ಫುಲ್ ಡೇ ಸಂಡೇಯ ವ್ಲಾಗ್ ಆಗಿತ್ತು. ನನ್ನ ಮಗನ ಕೆಲಸನ ಹಾಗೆ ಸಂಜೆ ಒಂದು ರೌಂಡ್ ವಾಕ್ ಹೋಗಿ ನನ್ನ ಪಾಪುನೆಲ್ಲ ಕರ್ಕೊಂಡು ಮನೆಗೆ ವಾಪಸ್ ಬಂದೆ. ಇದು ನನ್ನ ಇವತ್ತು ಫುಲ್ ಡೇ ವ್ಲಾಗ್ ಆಗಿತ್ತು, ಆಯಿತಾ. ಐ ಹೋಪ್ ಈ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಆಯಿತಾ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನ್ನ ನೆಕ್ಸ್ಟ್ ವಿಡಿಯೋನ ನೀವು ಫಸ್ಟ್ ನೋಡ್ಬೋದು, ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹೀಗೆ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವು ಕೂಡ ಒಂದು ಕಮೆಂಟ್ ಕೂಡ ಅಷ್ಟೇ, ನನಗೆ ಅದೊಂದು ಇನ್ಸ್ಪಿರೇಷನ್ ಆಗಿರುತ್ತೆ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನ್ನ ಮುಂದಿನ ವೀಡಿಯೋಗಳು ನನಗೆ ತುಂಬಾ ಹೆಲ್ಪ್ ಆಗುತ್ತೆ. ಇನ್ನು ನೀವು ಯಾವ್ಯಾವ ರೀತಿ ವೀಡಿಯೋಗಳು ಬೇಕು ಅನ್ನೋದನ್ನು ಕೂಡ ನೀವು ತಿಳಿಸ್ಬೋದು. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. Thanks for watching. Bye.